ರೊಟೀನ್ ಪಾದಯಾತ್ರೆ ನಮ್ಮದು ಏನು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಿಂತಿತ್ತು. ಆಗ ಮತದಾನ ಕೇಳಕ್ಕೆ ಬಂದಿದ್ದೆ. ಈಗ ಸಾರ್ವಜನಿಕರ ಸಮಸ್ಯೆಗಳನ್ನ ಕೇಳಿಕೊಂಡು ಯಾವ್ಯಾವುದನ್ನು ನಮ್ಮ ಕೈಲಿ ತಕ್ಷಣ ಬಗೆಹರಿಸೋಕ್ಕಾಗತ್ತೆ ಆ ಥರದ್ದನ್ನು ನೋಡಿಕೊಂಡು ಮಾಡ್ಕೊಂಡು ಹೋಗುವಂಥ ರೊಟೀನ್ ಪಾದಯಾತ್ರೆಯನ್ನು ಮಾಡ್ತಾಯಿದ್ದೀವಿ. ಬೆಳಗ್ಗೆ ಈ ವಾರ್ಡಲ್ಲಿ ನಮ್ಮ ಶಿವಕುಮಾರ್ ಅವರು ಪೂಜ್ಯ ಮಹಾಪೌರರು ರೆಪ್ರೆಸೆಂಟ್ ಮಾಡಿರುವಂಥ ವಾರ್ಡ್ ಇದು. ಹಾಗಾಗಿ ಸಾರ್ವಜನಿಕರು ಒಳ್ಳೆಯ ಸದಭಿಪ್ರಾಯವನ್ನು ನಾವು ಹೋದಾಗೆಲ್ಲ ಹೇಳ್ತಾ ಇರೋದು ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ. ಜೊತೆಗೆ ಈ ಭಾಗದಲ್ಲಿ ನಮ್ಮ ಕಾರ್ಯಕರ್ತರು ಸ್ವಲ್ಪ ಮನ್ಮನೆ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಎರಡೂ ನಮಗೆ ಲಾಭ ಆಗಿದೆ. ಆ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ನಾನು ಬೆಳಗ್ಗೆಯಿಂದ ಕಂಡು ಬಂದಿದ್ದು ಒಂದು ಮರ ಟ್ರಿಮ್ಮಿಂಗ್ದು. ಸೊ ಪೀರಿಯಡಿಕಲಿ ಅದನ್ನು ಒಂದು ಮಾಡಿಸ್ಬೇಕು. ಈಗ ಇಲ್ಲಿ ಬಂದಮೇಲೆ ಗೊತ್ತಾಯಿತು, ಒಂದು ಮುಳ್ಳಂದಿ ಓಡಾಡ್ತಿದೆ ಅಂಥೇಳಿ, ಪಾರ್ಕಲ್ಲಿ ಓಡಾಡ್ತಿದೆ ಅಂಥೇಳಿ ಒಂದು ವಿಡಿಯೋನ ಮಾಡಿದ್ದಾರೆ ಇಲ್ಲಿ ಸಾರ್ವಜನಿಕರು. ಸೊ ಅದನ್ನೀಗ DCFಗೆ ಕಂಪ್ಲೇಂಟನ್ನು ಮಾಡಿದ್ದೀನಿ. ನಾಳೆದಲ್ಲಿ ಅದನ್ನು ಏನು ಬಲೆ ಹಾಕೋದ ಹೆಂಗೆ ಅನ್ನೋದು ನೋಡಿ ಅಂತ. ಯಾಕಂದರೆ ಅದು ಮೊನ್ನೆ ಅಂತ ಸೊ ಮನೆ ಮುಂದೆ ಎಲ್ಲ ಓಡಾಡ್ತಾ ಇದೆ ಅದು. ಹಾಗಾಗಿ ಅದೊಂದು ಪ್ರಾಬ್ಲಮ್ ಇಲ್ಲಿ ಬಂದಮೇಲೆ ಗೊತ್ತಾಗಿದೆ. ಅದು ಬಿಟ್ಟರೆ ಮಾಮೂಲಿ ಸಣ್ಣ ಪುಟ್ಟ UGD ಸಮಸ್ಯೆಗಳು ಇದೆ. ಕ್ಲೀನಿಂಗ್ ಬಗ್ಗೆ ಜನ ಗಮನ ಸೆಳೀತಾ ಇದ್ದಾರೆ. ಪೌರ ಕಾರ್ಮಿಕರು ಬರದೇ ಇರುವಂಥದ್ದು ಬಂದ ಕಡೆ ಸುಮಾರಾಗಿ ಮಾಡ್ತಾಯಿದ್ದಾರೆ, ಚೆನ್ನಾಗಿ ಮಾಡ್ತಿಲ್ಲ ಅಂತ. ಇದರ ಸಣ್ಣ ಪುಟ್ಟ ಸಮಸ್ಯೆಗಳಿದೆ. ಅದನ್ನು ತಕ್ಷಣದಲ್ಲೇ ಅಧಿಕಾರಿಗಳ ಸಭೆ ಕರೆದು ಮಾಡ್ತೀನಿ ಅನ್ನುವಂಥದ್ದನ್ನು ಹೇಳುವಂಥದ್ದನ್ನು ಬೆಳಗ್ಗೆಯಿಂದ ಮಾಡ್ತಾಯಿದ್ದೀನಿ. ಸರ್, ಈಗ ಮತ್ತೆ ಅರ್ಜಿ ಇವತ್ತು ವಾರ್ಡ್ ನಂಬರ್ 47 ಅಂದರೆ ನನ್ನ ವಾರ್ಡ್ನಲ್ಲಿ ಮಾನ್ಯ ಶಾಸಕರು ಪಾದಯಾತ್ರೆ ಮಾಡೋ ಮುಖಾಂತರ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಪ್ರತಿ ಮನೆಗೂ ಕೂಡ ಸಂಪರ್ಕವನ್ನು ಮಾಡಿ ಜನರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ. ಏನು ಸಮಸ್ಯೆಗಳಿದೆ ಅವೆಲ್ಲವೂ ಕೂಡ ಇವತ್ತು ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ನಗರ ಪಾಲಿಕೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಫಾರೆಸ್ಟ್ ಇರ್ಬೋದು, ಈ ಥರ KSRTC ಈ ರೀತಿ ಎಲ್ಲ ಇಲಾಖೆಯ ಅಧಿಕಾರಿಗಳೊಂದಿಗೆ ಇವತ್ತು ಪಾದಯಾತ್ರೆ ಮಾಡೋ ಮುಖಾಂತರ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಬೆಳವಣಿಗೆ. ಮತ್ತು ಜನರು ಕೂಡ ಇವತ್ತು ಒಂದು ಒಳ್ಳೆಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಮಂಥ ಸರಳ ಸಜ್ಜನಿಕೆ ವ್ಯಕ್ತಿತ್ವ ಇರತಕ್ಕಂಥ ಶಾಸಕರು ಈ ರೀತಿ ಆಗಿಂದಾಗಿ ಮನೆ ಹತ್ರ ಬಂದು ಹೋಗ್ತಾ ಇರ್ತಕ್ಕಂಥದ್ದು, ನಮ್ಮ ಸಮಸ್ಯೆಗಳನ್ನು ಕೇಳುವಂಥದ್ದು ನಿಜಕ್ಕೂ ಶ್ಲಾಘನೀಯ ಅಂತಕ್ಕಂಥ ಮಾತುಗಳನ್ನು ಆಡ್ತಿದ್ದಾರೆ. ಇದು ನನಗೂ ಕೂಡ ಅತ್ಯಂತ ಸಂತೋಷವನ್ನು ತಂದಿದೆ. ಏಕೆಂದರೆ ಶಾಸಕರು ಮನೆಗೆ ಬಂದು ಪ್ರತಿ ಮನೆಗೂ ಕೂಡ ಒಂದು ಮನೆಯನ್ನು ಬಿಡದೆ ಪ್ರತಿ ಮನೆಯವ್ರನ್ನ ಮಾತಾಡಿಸಿ ಏನು ನಿಮ್ಮ ಸಮಸ್ಯೆ ಅಂತಕ್ಕಂಥದ್ದು ಕೇಳ್ತಾ ಇರ್ತಕ್ಕಂಥದ್ದು ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ನಾನು ದಸರಾ ಆದಮೇಲೆ ಕಾರ್ಪೊರೇಟ್ ಎಲೆಕ್ಷನ್ಗೆ ಕೌಂಟ್ ಡೌನ್ ಶುರುವಾಗುತ್ತೆ. ಸೊ ತಯಾರಿ ಪ್ಲ್ಯಾನ್ಗಳು ಯಾವ ಥರ ನಡೀತದೆ? ಈಗ ಶಾಸಕರು ಸಹಜವಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಯಾವತ್ತಿಗೂ ಕೂಡ ಎಲ್ಲ ಚುನಾವಣೆಗೂ ಸಜ್ಜಾಗಿರ್ತಕ್ಕಂಥದ್ದು. ನಾವು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಏನೋ ಕೆಲಸ ಮಾಡ್ತೀವಿ ಅಥವಾ ಜನರಿಗೇನೋ ಒಂದು ಆಮಿಷಗಳನ್ನು ಕೊಡ್ತೀವಿ, ಆ ರೀತಿಯಾದಂಥದ್ದು ಯಾವುದೂ ಕೂಡ ನಮ್ಮಲ್ಲಿಲ್ಲ. ನಾವು ಸಹಜವಾಗಿ ಯಾವುದೇ ಚುನಾವಣೆ ಬಂದರೂ ನಾವು ಸಹಜವಾಗಿ ತೊಗೊಂಡು ಹೋಗುವಂಥ ಕೆಲಸ. ಶಿವಕುಮಾರ್ ಅವರು ಸೂಪರ್ ಪವರ್ ಏನು ಅಂತ ಕ್ಷೇತ್ರದೊಳಗಡೆ ಆ ಥರದ್ದು ಏನಿಲ್ಲ. ಎಲ್ಲರೂ ಏನು ಸಹಜವಾಗಿ ಕೆಲಸ ಮಾಡಿದಾರೆ. ಒಬ್ಬ ನಗರ ಪಾಲಿಕೆ ಸದಸ್ಯನಾಗಿ ಅದೇ ರೀತಿಯಲ್ಲಿ ನಾನು ಕೂಡ ಕೆಲಸವನ್ನು ಮಾಡಿದ್ದೇನೆ.